ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಫಿಶ್ ಸಾರು ತೋರಿಸ್ತಾ ಇದ್ದೀನಿ. ಒಂದಿಷ್ಟು ಫಿಶ್ ತೊಗೊಂಡಿದ್ದೀನಿ, ಒಂದು ಟೊಮಾಟೊ, ಒಂದು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಣಮೆಣ್ಸಿನ್ಕಾಯಿ ನೀವು ತೊಗೊಳ್ರಿ. ನಾನು ಒಂದು 8ರಿಂದ 10 ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ 2 ಬಾಲು, ಶುಂಠಿ ಒಂದು ಇಂಚು, ಒಂದು 1/4 ಬಟ್ಲು ಕೊಬ್ಬರಿ, ಹಾಗೆ ಚಕ್ಕೆ, ಲವಂಗ, ಕಾಳುಮೆಣಸು 3 ತೊಗೊಂಡಿದ್ದೀನಿ. ಓಕೆ, ಒಂದು ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇದಕ್ಕೆ. ಓಕೆ, ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಕಾಶ್ಮೀರಿ ಲಾಲ್ ಮಿರ್ಚು, ಉಪ್ಪು, ಖಾರ, ಅರಿಶಿನ, ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಅರಿಶಿನ, ಧನಿಯಾ ಪೌಡರು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಂಚೆನೇ ಸಾರು ಮಾಡ್ಕೊಳಕ್ಕೂ ಮುಂಚೆ ಇದು ಎಣ್ಣೆಲಿ ಸ್ವಲ್ಪ ಕರ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ಮಸಾಲೆ ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಹಾಗೆ ಕಾಳುಮೆಣಸು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ, ಆನಿಯನ್, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಟೊಮಾಟೊ, ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಾಗಿದೆ. ಈಗ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಇದು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲೇ. ತುಂಬ ಟೇಸ್ಟ್ ಕೊಡುತ್ತೆ. ಸಾರಿಗೆ ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿಲಲ್ಲಿ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಡೈರೆಕ್ಟಾಗಿ ಸಾರಿಗೆ ಹಾಕಿದ್ರೆ ಅದೊಂಥರ ಬೇರೆ ರುಚಿ ಕೊಡುತ್ತೆ. ಕುದಿಯೋ ಟೈಮಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಬೇರೆ ರುಚಿ ಕೊಡುತ್ತೆ. ಈ ಥರ ನಾನು ಮಾಡಿದ ಮೆಥಡಲ್ಲಿ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಿಶ್ ಸಾರು ಇದು ಯಾವುದಿದು ಅಂದರೆ ಶಾರ್ಕ್ ಅಂತಾರೆ, ಶಾರ್ಕ್ ಫಿಶ್ ಇದು. ಸಣ್ಣ ಮರಿ ಸಿಕ್ಕಿದ್ದು ಬೇಬಿ ಶಾರ್ಕ್ ಫಿಶ್, ಆದರೂ ಸಾರು ಮಾಡ್ತಿದ್ದೀನಿ. ಎಲ್ಲ ಇದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಿಶಲ್ಲೂ ಕೂಡ ಆಯಿಲ್ ಇರುತ್ತಲ್ಲ, ಅದು ಕೂಡ ಬಿಡ್ಕೊಳತ್ತೆ. ಮತ್ತು ನಾನು ಆಯಿಲ್ ಹಾಕಿ ಎಲ್ಲ ಹಿಂಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ನಲ್ಲ, ಹಾಗಾಗಿ ನಾನು ಜಾಸ್ತಿ ಆಯಿಲ್ ಆ್ಯಡ್ ಮಾಡ್ತಾಯಿಲ್ಲ. ಈಗ ಆಯಿಲ್ ಹಾಕಿದ್ದೀನಿ. ಈಗ ಮಸಾಲೆ ಆ್ಯಡ್ ಮಾಡಿ ಓಕೆ. ಈಗ ಒಂದು 10 ನಿಮಿಷ ಬೇಯಲಿ, ಬಾಯ್ಲ್ ಆಗಲಿ. ಯಾಕಂದರೆ ಮಸಾಲೆದ ಹಸಿ ವಾಸನೆ ಕೂಡ ಹೋಗಬೇಕು, ಆಯಿಲು ಸಪ್ರೇಟ್ ಕೂಡ ಆಗಬೇಕು. ಈಗ ನಾನೀಗ 10 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಓಕೆ, ಉಪ್ಪು. ಓಕೆ, ಇಲ್ಲಿ ನೋಡಿ ಆಯಿಲ್ ಸಪ್ರೇಟ್ ಆಗಿದೆ. ಈಗ ಫಿಶ್ ಆ್ಯಡ್ ಮಾಡ್ತೀನಿ. ಫಿಶ್ ಆ್ಯಡ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಈಗ ಫಿಶ್ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ ನಾನು. ನೋಡಿರಿ, ಇದೆಲ್ಲ ಆಯಿಲ್ ಸಪ್ರೇಟ್ ಆಯಿತು, ಹಸಿ ವಾಸನೆ ಕೂಡ ಹೋಯ್ತು. ಫಿಶ್ ಓಕೆ ನೋಡಿ, ಫಿಶ್ ಹಾಕಿದ್ದೀನಿ. ಈಗ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ ನಾನು. ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ.